ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಬ್ಲೌಸಿಗೆ ಹೆಮ್ಮಿಂಗ್ ಪಟ್ಟಿಯನ್ನು ಯಾವ ರೀತಿಯಾಗಿ ಕಟ್ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ. ನೀವು ಬ್ಲೌಸ್ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರೂ ಹೆಮ್ಮಿಂಗ್ ಪಟ್ಟಿ ಅನ್ನೋದು ತುಂಬ ನೀಟಾಗಿ ಬರಬೇಕಾಗುತ್ತೆ. ಇಲ್ಲ ಅಂತೇಳಿದರೆ ಆ ಬ್ಲೌಸೇ ಹಾಳಾಗೋಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಡೀ ಬ್ಲೌಸಲ್ಲಿ ಹೆಮ್ಮಿಂಗ್ ಪಟ್ಟಿ ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾನು ಅದಕ್ಕೆ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚು ಅಳತೆಗೆ ನಾನು ಅಂದರೆ ಅಗಲ 1 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕ್ರಾಸ್ ಪೀಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಬ್ಲೌಸ್ನ ಡೀಪಿಗೆ ತಕ್ಕಂತೆ ನೀವು ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ತುದಿನ ನಾನಿಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ಯಾವ ರೀತಿ ಬ್ಲೌಸಿಗೆ ಕ್ರಾಸ್ ಪೀಸನ್ನು ನಾವು ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಸ್ಟಿಚ್ಚು ಮೇಲೆ ಕಾಣ್ತಿದೆಯಲ್ವಾ, ಆ ಭಾಗನ ಮೇಲ್ಭಾಗಕ್ಕೆ ಮಾಡ್ಕೊಳ್ಳೋಣ. ಇನ್ನೊಂದು ಭಾಗವನ್ನು ಒಳಭಾಗಕ್ಕೆ ಅಂದರೆ ಉಲ್ಟಾ ಇರತಕ್ಕಂತಹ ಭಾಗವನ್ನು ನಾವು ಮೇಲ್ಗಡೆಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ತುದಿ ಫೋಲ್ಡಿಂಗ್ ಮಾಡಬೇಕು. ಅದಕ್ಕೋಸ್ಕರ ಫೋಲ್ಡಿಂಗ್ ಮಾಡಿದರೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಮತ್ತೆ ಇಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. 1/4 ಇಂಚು ಡಿಸ್ಟೆನ್ಸಿಗೆ ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಬಿಗಿನರ್ಸ್ ಆದರೆ ನೋಡ್ಕೊಳ್ಳಿ, ಇಷ್ಟು ನಾನೇನು ಇಲ್ಲಿ ತೋರಿಸ್ತಿದ್ದೀನೋ ಇಷ್ಟು ಕರೆಕ್ಟಾಗಿ 1/4 ಇಂಚಿಗೆ ಒಂದೇ ಸಮಕ್ಕೆ ನಾವಿಲ್ಲಿ ಸ್ಟಿಚ್ ಮಾಡಬೇಕು. ಫುಲ್ ಒಂದು ರೌಂಡ್ ಶೇಪ್ ಏನು ಬರುತ್ತೋ ಅಲ್ಲಿ ತನಕನೂ ಈ ರೀತಿ 1/4 ಇಂಚ್ ಡಿಸ್ಟೆನ್ಸಿಗೆ ಸ್ಟಿಚ್ ಮಾಡಿಬಿಟ್ಟು ಈಚೆ ಕಡೆ ತುದಿನೂ ಕೂಡ ಅಷ್ಟೇ. ನೋಡಿ, ಇಲ್ಲಿ ನಾನು ಅರ್ಧ ಇಂಚಿಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಅರ್ಧ ಇಂಚು ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಾರ್ನರ್ ಏನು ಬರುತ್ತೋ ಆ ಕಡೆಗಳಲ್ಲಿ ಲೈಟಾಗಿ ನಾನಿಲ್ಲಿ ಕಟ್ಟಿಂಗ್ ಕೊಟ್ಕೊಳ್ತಿದ್ದೀನಿ. ಫ್ರಂಟು ಬ್ಯಾಕ್ ಎಲ್ಲ ನಾನು ಕಾರ್ನರಲ್ಲಿ ಲೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಈಗ ಈ ರೀತಿ ನಾನೇನು ತೋರಿಸ್ತಿದ್ದೀನೋ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಬೇಕಾಗತ್ತೆ. ಆ 1/4 ಇಂಚನ್ನ ಬಿಟ್ಟು ನಾವು ಫೋಲ್ಡಿಂಗ್ ಮಾಡಬೇಕು. ನೋಡಿ, ಅದರ ಮೇಲ್ಭಾಗಕ್ಕೆ ಈ ಒಂದು ಪೀಸು ಬರಬೇಕು. ಈ ರೀತಿ ಫೋಲ್ಡಿಂಗನ್ನು ಮಾಡಬೇಕು. ತುದಿ ನೋಡ್ಕೊಳ್ಳಿ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ. ತುದಿನ ಒಂದು ಫೋಲ್ಡಿಂಗ್ ಮಾಡಿ ಅದರ ಮೇಲೆ ಇನ್ನೊಂದು ಫೋಲ್ಡಿಂಗನ್ನು ಮಾಡಬೇಕಾಗತ್ತೆ. ಒಂದೇ ಫೋಲ್ಡಿಂಗು, ಜಸ್ಟ್ 1 ಫೋಲ್ಡಿಂಗ್ ಅಷ್ಟೇ. ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಇಷ್ಟು ಕ್ಲಿಯರಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಆ ರೀತಿ ಇಟ್ಬಿಟ್ಟು ಲೈನಿಂಗ್ ಕ್ಲಾತ್ ಮೇಲೆ ಸ್ಟಿಚ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬ್ಲೌಸ್ ಬಟ್ಟೆ ಮೇಲೆ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ. ಲೈನಿಂಗ್ ಕ್ಲಾತ್ ಮೇಲೇ ಸ್ಟಿಚ್ ಬೀಳಬೇಕು. ನೋಡ್ಕೊಳ್ಳಿ, ಈ ರೀತಿ ಆ 1/4 ಇಂಚಿದು ಮೇಲ್ಭಾಗಕ್ಕೆ ಅದನ್ನು ಸೇರಿಸ್ಬಿಟ್ಟು ನೋಡಿ, ಇಲ್ಲಿ ಹೀಗೆ ಇದು ಮೇಲ್ಭಾಗ ಈ ರೀತಿ ಬರಬೇಕು. ಒಂದು ರೌಂಡ್ ಫುಲ್ಲು ಆ ರೀತಿಯಾಗಿ ಸ್ಟಿಚ್ ಮಾಡಿ. ನೋಡಿ, ಇಲ್ಲಿ ಕಾರ್ನರಲ್ಲೂ ಕೂಡ ಅಷ್ಟೇ. ಮಾಮೂಲಿ ಏನು ನಾವು ಸಿಂಗಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀವೋ ಆ ರೀತಿ ಸ್ಟಿಚ್ ಮಾಡಿ ತುದಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ನಲ್ಲ ಆ ರೀತಿ ಒಂದು ಫೋಲ್ಡಿಂಗನ್ನು ಮಾಡಿಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಇವಾಗ ಸ್ಟಿಚ್ ಹಾಕಿ ಆಗಿದೆ. ನೆಕ್ಸ್ಟು ಇಲ್ಲಿ ನೋಡಿ, ಈ ರೀತಿ ನಾವು ಮಡಚಿಬಿಟ್ಟು ಹೆಮ್ಮಿಂಗನ್ನು ಮಾಡಬೇಕು. ಸೊ ಈ ರೀತಿ ಮಡಚುವಾಗ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ. ಏನೇ 1 ಇಂಚ್ ಕಟ್ ಮಾಡಿದ್ರೂ ಕೂಡ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ. ಅಷ್ಟೋ ಬಟ್ಟೆ ಇರೋದನ್ನು ನಾವಿಲ್ಲಿ ಇಲ್ಲಿ ನೋಡಿ ಈ ರೀತಿ ಬಟ್ಟೆನ ಎಕ್ಸ್ಟ್ರಾ ನಮ್ಮ ಎಡಭಾಗಕ್ಕೆ ಬಟ್ಟೆನ ನಾವು ಒಂದು ಸ್ವಲ್ಪ ಕೈಯಿಂದ ಈ ಕಡೆಗೆ ತಳ್ಕೊಂಡು ಕಟ್ಟಿಂಗನ್ನು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಸಲ ಬ್ಲೌಸ್ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಒಳಭಾಗದಲ್ಲಿ ಆ ಸ್ಟಿಚ್ ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗೆದು ಹಾಕಬೇಕು. ಈಗ ಪಟ್ಟಿ ಕೊಟ್ಟ ಹಾಗಿದೆ. ನೋಡಿ, ಇಲ್ಲಿ ಈಗ ಯಾವ ರೀತಿ ಎಮ್ಮಿಂಗ್ ಮಾಡೋದು ಅನ್ನೋದನ್ನು ನೋಡೋಣ. ಎಮ್ಮಿಂಗ್ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಈಗ ನಾನು ಒಂದು ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿರೋದಕ್ಕೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಲರಿಂಗ್ಗೆ ಸಂಬಂಧಪಟ್ಟಂತಹ ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ನೋಡಿ,
ಇದು ಮೇಲ್ಭಾಗ. ನಾನೀಗ ಎಮ್ಮಿಂಗ್ ಮಾಡ್ಕೊಂಡು ಆಗಿದೆ, ಫುಲ್ ಎಲ್ಲ ಒಂದು ರೌಂಡು ನಾನು ಎಮ್ಮಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕಾರ್ನರಲ್ಲಿ ಯಾವ ರೀತಿ ಬಂದಿದೆ ಅಂತ. ಇದು ಒಳಭಾಗ ನಾನು ತೋರಿಸ್ತಾ ಇರೋದು. ಹೊರಭಾಗ ನೋಡಿ ಈ ರೀತಿ ಬಂದಿದೆ. ನಾನು ಐರನ್ ಏನು ಮಾಡಿಲ್ಲ, ಇನ್ನು ಐರನ್ ಮಾಡಬೇಕಷ್ಟೇ. ನೀವು ಈ ರೀತಿಯಾಗಿ ಪಟ್ಟಿ ಕಟ್ ಮಾಡ್ಕೊಂಡು ಬ್ಲೌಸ್ಗೆ ಸ್ಟಿಚ್ ಮಾಡಿದ್ರೆ ನೀವು ಐರನ್ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ. ಅಷ್ಟು ನೀಟಾಗಿ ಎಮ್ಮಿಂಗ್ ಪಟ್ಟಿ ಬಂದಿರುತ್ತೆ. ನಿಮ್ಗೆಲ್ರಿಗೂ ಕೂಡ ಯಾವ ರೀತಿ ಎಮ್ಮಿಂಗ್ ಪಟ್ಟಿ ಇಡೋದು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.